5 ವರ್ಷ ಮುಖ್ಯಮಂತ್ರಿ ಇರಂಗಿಲ್ಲ. BR ಪಾಟೀಲ್ ಹೇಳ್ತಾರೆ 5 ವರ್ಷ ಇರೋ ಡೌಟು ಏನಾಗಬೇಕು ಹೈಕಮಾಂಡ್ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಇದು ಮಾಡೋಕ್ಕಾದ್ರೆ ನಾವು ಅದನ್ನ ಒಪ್ಪಬೇಕಾಗುತ್ತೆ. ಯಾರಿಗ್ರೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು 5 ವರ್ಷ ಇರ್ತಾರೋ ಗೊತ್ತಿಲ್ಲ. ಸೊ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಅಥವಾ ಈ ಬೇರೆ ರೀತಿಯಾಗಿ ಅವ್ರನ್ನ ಇದು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅವ್ರವ್ರು ಈಗಾಗಲೇ ಕೆಲವು ಮಂದಿ 5 ವರ್ಷ ಅಂತ ಹೇಳಿದ್ದಾರೆ. ನಿಮ್ಮ ಹುಬ್ಳಿ ಕೇಳಿಲ್ಲ ನೀವು, ಕೆಲವು ಮಂದಿ 5 ವರ್ಷ ಅಂತ ಹೇಳ್ಯಾರ, ಕೆಲವರು ಹೀಗೆ ಹೇಳಿದ್ದಾರೆ ಹಾಗೆ ಹೇಳಿದ್ದಾರೆ. ಇನ್ನು ಇದನ್ನ ಅಂತಿಮ ಹೇಳೋರು ಮುದ್ರೆ ಹೊತ್ತಾರು ಡೆಲ್ಲಿ ಕೂತಾರ, ನಿಮ್ಮ ಅವ್ರನ್ನ ಕೇಳ್ಬೇಕು. ಈಗ 5 ವರ್ಷ ಮುಂದಿನ ಅದು 5 ವರ್ಷ ಏನು ಈಗ ವರ್ಷ 3 ವರ್ಷ ಹೇಳಕ್ಕೆ ನಮ್ಮ ಕಡೆ ಅಥಾರಿಟಿ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ನಾವು ಕಾಂಗ್ರೆಸ್ಸಿನ ಶಾಸಕರು ಅಷ್ಟೇ, ಸಿಪಾಯಿಗಳಷ್ಟೇ, ಅದನ್ನೇ ಹೇಳ್ಬೋದ್ರೆ. ಸೊ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿರ್ಬೋದು. ಕೆಲವರು 5 ವರ್ಷ ಅಂತ ಹೇಳಿದ್ದಾರೆ, ಕೆಲವರು ಬದಲಾವಣೆ ಆಯ್ತು ಅಂತ ಹೇಳ್ಯಾರ, ಕೆಲವರು ಈ ರೀತಿ BR ಪಾಟೀಲ್ ಥರ ಹೇಳಿದ್ದಾರೆ. ತಮ್ಮ ವ್ಯಾಖ್ಯಾನ ಮಾಡಿದ್ದಾರೆ. ಅಂತಿಮವಾಗಿ ಅದು ಹೈಕಮಾಂಡ್ ನಿರ್ಧಾರ. KPCC ಸಾರಥ್ಯವನ್ನು ಸತೀಶ್ ಜಾರಕಿಹೊಳಿ ಹೊರಡ್ತಾರೆ. ಈಗ ಖಾಲಿ ಇಲ್ಲರಲ್ಲ, ಬದಲಾವಣೆ ಆಗುತ್ತೆ. ಖಾಲಿ ಇಲ್ಲ ರೀ, ಖಾಲಿ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ. ನಿಮ್ಮ ಸರ್ಕಾರ ಅಂಧರಿಗೆ ಕೊಡಬೇಕಾದಂತಹ ಅನುದಾನವನ್ನು ಕೊಡ್ತಾ ಇಲ್ಲ ಸರ್. ಗ್ಯಾರಂಟಿಗಳಿಗೆ ಅಂಧರ ಅನುದಾನವನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಅಂತೇಳಿ ಅಸೋಸಿಯೇಷನ್ದವರು ಗಂಭೀರ ಆರೋಪ ಮಾಡಿದ್ದಾರೆ. ನಮಗೆ 50 ಅಂಧರದ ಏನು ಅಸೋಸಿಯೇಷನ್ ಇದೆ ಸರ್, 52 ಕೋಟಿ ರೂಪಾಯಿ ಹಣ ಬರ್ತಿತ್ತು, ಕೇವಲ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಮಗೆ. ಬರೀ ಸರ್ಕಾರದಾಗೂ ಪಾಠ ಕೊಡ್ತಿಲ್ಲ. 52 ವರ್ಷಕ್ಕೆ ಕೊಡೋದಿದ್ರೆ ನಿಮಗೂ ಗೊತ್ತಿದೆ, ಒಂದ್ಸಲ ಸರ್ಕಾರ ಎಲ್ಲೂ ಫುಲ್ ಪೇಮೆಂಟ್ ಮಾಡೋದಿಲ್ಲ, ಅಂತವಾಗೆ ಮಾಡ್ತಾರೆ. ಯಾವುದೇ ಇಲಾಖೆಗೆ ಅನುದಾನ ಕೊಡ್ತಾರೆ, ಪಾಠಲ್ಲೇ ಕೊಡ್ತೀವಿ ನಾವು. 10 ಕೋಟಿ ಕೊಟ್ಟಿರ್ಬೋದು. ಸೊ ಇನ್ನು ರಿಮೈನಿಂಗ್ 40 ಕೋಟಿ ಕೊಡಬೇಕಾಗ್ತದೆ, ಕೊಡ್ತೀವಿ. ಹತ್ರ ಏನು ಪ್ರಶ್ನೆ ಇಲ್ಲ ಸರ್. ಈ ಸಚಿವ ಸಂಪುಟ ವಿಸ್ತರಣೆ ಮಾತು ಕೇಳೋದಕ್ಕೆ ಸಚಿವರ ಒಂದು ಪರ್ಫಾರ್ಮೆನ್ಸ್ ಸೀಟ್ ತೆಗೆದುಕೊಂಡು ಹೋಗಿದ್ದಾರೆ, ಮಾತುಕತೆ ನಡೀತಾ. ಸರ್ಜರಿ ಆಗುತ್ತಾ ಅಥವಾ ಸರ್ ಬದಲಾವಣೆ ಆಗುತ್ತೆ? ಅದು ಹೈಕಮಾಂಡ್ಗೆ ಬಿಟ್ಟಂದು ಯಾವ ಬೇಕಾದಾಗ ಟೈಮ್ನಾಗ 5 ವರ್ಷ ಯಾವಾಗ ವರದಿ ಸಿದ್ಧತೆ ಆಗಿದ್ದಂತ 5 ವರ್ಷ ಯಾವುದೇ ಪಕ್ಷ JDS BJP ಕಾಂಗ್ರೆಸ್ನಲ್ಲಿ 34 ಜನ 5 ವರ್ಷ ಇದ್ದ ಉದಾಹರಣೆಗಳು ಎಲ್ಲೂ ಇಲ್ಲವೇ ಇಲ್ಲ. ಅದು 2 ವರ್ಷಕ್ಕೂ ಚೇಂಜ್ ಮಾಡಿದ್ದಾರೆ, 3 ವರ್ಷ ಮಾಡಿದ್ದಾರೆ, 4 ವರ್ಷ ಕನಿಷ್ಠ 2-3 ಸಾರಿಯಾರ ಒಂದು ಅವಧಿಯಲ್ಲಿ ಚೇಂಜ್ ಮಾಡಿದಂಥ ಉದಾಹರಣೆ ನಾವು ನೋಡಿದ್ದೀವಿ. ಇಲ್ಲಿ ಆದ್ರೆ ಆಗಿರ್ಬೋದು. ಅದರಲ್ಲಿ ಏನಂತದ ಮಹತ್ವ ಏನಿದೆ ಅಂದರೆ ಇಂದಿನ ಎಲ್ಲ ಸರ್ಕಾರ ತೆಗೆದುಕೊಳ್ಳಲ್ಲ, ಎಲ್ಲರೂ ಮಾಡಿದ್ದಾರೆ. ಯಾರು ಫುಲ್ ಪ್ಲೇಜ್ ಮುಖ್ಯಮಂತ್ರಿಗಳೂ ಬದಲಾವಣೆ ಆಗಿದ್ದಾರೆ. ಹಿಂದೆ BJPಯಲ್ಲಿ 3 ಮಂದಿ ಆದರು. ಸೊ ಹೀಗಾಗಿ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಥವಾ ಅವರ ಆಡಳಿತಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡ್ತಾರೆ. ಇದು ಪುನರ್ರಚನೆ ಸರ್, ವಿಸ್ತರಣೆ ಸರ್, ಎರಡೂ ಇಲ್ಲ. ಅದರಲ್ಲಿ 2 ಅರ್ಥ ಆಗೈತಿ. ಈಗ ನೀವು ತೆಗೆದ ಮ್ಯಾಗ ತೊಗೊಳ್ಳೇಬೇಕಲ್ಲ. ಒಂದು -6 ಮತ್ತು ಹಾಕಿರೋದು ವಿಸ್ತರಣೆ ಆಗ್ತದೆ. 2 ಅರ್ಥ ಒಂದೇ ಅದು.